ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ವಾಸ್ತವ ಬೇರೆನೇ ಇದೆ ಅಂತ ನಾನೇ ಪ್ರೀತಿಲಿ ಹೇಳೋಕಾಗ್ದಿರೋಷ್ಟು ಆಳವಾಗಿ ಬಿದ್ಬಿಟ್ಟೆ. ದುಡುಕಿ ಮೋಸ ಹೋಗ್ಬಿಟ್ಟೆ. ಅಪ್ಪ ನನ್ನನ್ನ ಯಾವತ್ತೂ ಯಾವುದಕ್ಕೂ ತಡೆದವರಲ್ಲ. ಆಕಾಶದಷ್ಟೇ ವಿಶಾಲವಾಗಿರೋ ಮನ್ಸು ಅವ್ರದ್ದು. ಆದ್ರೆ ಇದು ಬಂಗಾರದ ಪಂಜರ. ಇವ್ರದ್ದು ಮನೆ ಅಷ್ಟೇ ದೊಡ್ಡದು, ಅವ್ರ ಮನ್ಸು ಗುಲ್ಗಂಜಿ ಗಾತ್ರದ್ದು. ನಂಗಿರೋ ಕಷ್ಟ ಆಗ್ತದೆ ಅಮ್ಮ. ನನಗೆ ಹೊಂದ್ಕೊಳಕ್ ಆಗಲ್ಲ. ನೀ ನನ್ಗೆ ಹೊಂದ್ಕೊಳ್ಳೋದನ್ನ ಕಲ್ಸಿದ್ಯಾ. ಆದ್ರೆ ಇವರೆಲ್ಲ ಮೋಸಗಾರರು, ಸಂಧಿನ ಕೊಲೆ ಮಾಡಿರೋ ಕೊಲೆಗಡಕರು. ಪ್ರತಿದಿನ ಇವ್ರ ಮುಖ ನೋಡಿ ಗಿಲ್ಟ್ ಫೀಲ್ ಅಲ್ಲಿ ನಾನು ಸಾಯ್ತಾ ಇದ್ದೀನಿ. ಇಲ್ಲಿರೋ ಪ್ರತಿ ಕ್ಷಣನು ನನ್ಗೆ ಸಂಧಿನ ಮುಖನೇ ನೆನಪಾಗ್ತಾ ಇದೆ. ನಿಮಗ್ ನಾನು ಕೊಟ್ಟಿರೋ ದುಃಖ ನೆನಪಾಗ್ತಾ ಇದೆ. ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಅಳ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು, ನಿಮ್ಮ ಹತ್ರ ಓಡ್ ಬಂದು ನಿಮ್ಮ ಮಡ್ಲಲ್ಲಿ ಮಲ್ಕೊಂಡು ನನಗಾಗಿರೋದನ್ನೆಲ್ಲ ನಾನು ಹೇಳ್ಕೋಬೇಕು ಅನಿಸ್ತಾ ಇದೆ. ಒಂದೇ ಒಂದ್ಸಲ ಇದನ್ನೆಲ್ಲ ಮರೆತು ನನ್ನ ಮನೆಗ್ ಬಂದ ಕರೆದ್ರೆ ನಾನು ಇದನ್ನೆಲ್ಲ ಬಿಟ್ಟು ನಿನ್ನ ಹತ್ರ ಬಂದ್ಬಿಡ್ತೇನಮ್ಮ. ಬೇಡ, ಮಾಡೋದ್ ಬೇಡ. ಹಲೋ ಭಾರ್ಗವಿ. ಅಮ್ಮ ಅಮ್ಮ, ಅರ್ಜುನ್, ಯಾಕಪ್ಪ ಯಾಕೆ ಇಲ್ಲೊಬ್ಬನೇ ನಿಂತಿದ್ಯಾ? ಮನೆಯವ್ರ ಸಿಟ್ಟಿಗಿಂತ ಈ ಮೌನನೇ ಚೆನ್ನಾಗಿದೆ ಚಿಕ್ಕು. ಯಾಕೋ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನು ಹೇಳಿ ಚಿಕ್ಕು, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಮಾತ್ರ ನನಗಾಗ್ತಾ ಇದೆ. ಈ ಮನೇಲಿ ಎಲ್ರಿಗೂ ನನ್ನ ಮೇಲೆ ಅಸಮಾಧಾನ. ಇದು ನಂದೇ ಮನೆ ಹೌದು ಅಲ್ವೋ ಅನ್ನೋಷ್ಟು ದೇಶ ಮಾಡ್ತಿದ್ದಲ್ಲ ಚಿಕ್ಕು. ಪರವಾಗಿಲ್ಲ, ಇವ್ರೇನೇ ಅಂದ್ರೂ ನಾನು ತಲೆ ಕೆಡ್ಸ್ಕೊಳ್ದೆ ಸುಮ್ಮನಿರ್ತಿದ್ದೆ. ಆದ್ರೆ ಇವರಿಂದಾಗಿ ನನ್ನ ಹೆಂಡತಿ ನನ್ನ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಏನ್ ನಡೀತು ಅಂತ ನನಗೆ ಗೊತ್ತಾಯ್ತು. ಅನ್ಸಕ್ ತುಂಬಾ ಬೇಜಾರಾಯ್ತು. ನೋಡು ಅರ್ಜುನ್, ನಮ್ಮ ಮನೆಯವರು ಮಾಡೋ ಪ್ರತಿಯೊಂದು ತಪ್ಪಲ್ಲಿ ಅವ್ರದ್ದು ಸ್ವಾರ್ಥಗಳಿದೆ. ಆದ್ರೆ ಅದನ್ನೆಲ್ಲ ತೆಗೆದು ನಿಮ್ಮಿಬ್ಬರ ಮೇಲೆ ಹಾಕ್ತಿದ್ದಾರೆ. ನೀವಿಬ್ರು ಒಂದೇ ವಿಷಯಕ್ಕೆ ಜಗಳ ಆಡ್ತಿದ್ದೀರಾ, ಆದ್ರೆ ಇಬ್ರು ಕೂತು ಮಾತಾಡ್ತಿಲ್ಲ. ದೂರದಲ್ಲಿ ಕೂತು ಒಬ್ರಿಗೊಬ್ರು ನೋವು ತಿಂತಾ ಇದ್ದೀರಾ. ಏನ್ ಹೇಳ್ತಿದ್ದೀರಾ ಚಿಕ್ಕು? ಅಂದ್ರೆ ನೀನು ಈ ಕಡೆಯಿಂದ ನಿಂತು ಹೇಳ್ತಿರೋ ಕತೆ ಬಿ ಅನ್ಕೋ. ಈ ಬಿ ದೂರದಿಂದ ನೋಡೋರಿಗೆ ಡಿ ಥರನೂ ಕಾಣಬಹುದು. ಆದ್ರೆ ಭಾರ್ಗವಿ ಮೇಲೆ ನಿನಗಿರೋ ಪ್ರೀತಿ ಕಾಳಜಿ ನಿಜ. ಆದ್ರೆ ಸತ್ಯ ಗೊತ್ತಾದ್ರೆ ಅವಳ ಪ್ರೀತಿ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ ನೀನು ಸತ್ಯ ಹೇಳಿಲ್ಲ ಅಲ್ವಾ? ಈಗ
ಭಾರ್ಗವಿ ಜಾಗದಲ್ಲಿ ನಿಂತು ಯೋಚನೆ ಮಾಡು. ತಾನು ನಂಬಿ ಬಂದ ಹುಡುಗ JP ಮಗ ಅಂತ ಗೊತ್ತಾದ ಮೇಲೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ಆಘಾತ ಆಗುತ್ತೆ ಅಂತ. ಈಗ ಅವಳು ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋ ಗೊಂದಲದಲ್ಲಿದ್ದಾಳೆ. ಹಾಗಾಗಿ ಅವಳು ಕೋಪ ಮಾಡ್ಕೊಳೋದ್ರಲ್ಲಿ ತಪ್ಪೇನಿದೆ? ನಿಮ್ಮಿಬ್ಬರ ಮಧ್ಯೆ ಇರೋ ಈ ಗೊಂದಲ ಅಂತರವನ್ನ ನಮ್ಮ ಮನೇಲಿರೋ ಕಿಡಿಗೇಡಿಗಳು ಉಪಯೋಗಿಸ್ಕೋತಾ ಇದ್ದಾರೆ. ಅದಕ್ಕೆ ಹುಳಿ ಹಿಂಡಿ ನಿಮ್ಮಿಬ್ಬರನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹುಷಾರು. ಆದ್ರೆ ಚಿಕ್ಕು, ನಿಮಗೆ ಅರ್ಥ ಆಗಿರೋದು ಭಾರ್ಗವಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಜುನ್, ಹುಟ್ಟಿ ಬೆಳೆದಿರೋ ಮನೆಯಲ್ಲಿ ನಿನಗೆ ಇಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ ಪಾಪ ಹುಡುಗಿ, ಅವಳ ಪರಿಸ್ಥಿತಿನ ಯೋಚನೆ ಮಾಡು. ಜೊತೆಲಿ ಕರ್ಕೊಂಬರೋದು ದೊಡ್ಡ ವಿಷಯ ಅಲ್ಲ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಜೊತೆಲಿ ಇರಬೇಕು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ವ್ಯಕ್ತಿತ್ವ ಎರಡನ್ನೂ ಬದಲಾಯಿಸ್ಬೋದು. ನಿನ್ನ ಹೆಂಡತಿ ಉದ್ದೇಶ ಗುರಿ ಎರಡೂ ಚೆನ್ನಾಗಿದೆ. ಸಮಾಜದಲ್ಲಿ ನಡೀತಾ ಇರೋ ಅನ್ಯಾಯದ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಮನಸ್ಸು ಅವಳಿಗಿದೆ. ಅಷ್ಟೆಲ್ಲ ಮನಸ್ಸಿರೋ ಅವಳಿಗೆ ಈ ಮನೇಲಿ ನಡೀತಾ ಇರೋ ಅನ್ಯಾಯ ಒಂದು ಲೆಕ್ಕನ? ಅರ್ಜುನ್, ಅವಳೇನಾದ್ರೂ ಈ ಮನೆಯಿಂದ ಹೊರಗಡೆ ಹೋದ್ರೆ ನಿನ್ನ ಜೀವನದಿಂದನೂ ದೂರ ಹೋದ್ಲು ಅಂತ ಅರ್ಥ. ಯೋಚನೆ ಮಾಡು. ಅವಳನ್ನ ಕಳ್ಕೊಂಡು ನೀನ್ ಜೀವನ ಮಾಡೋ ಶಕ್ತಿ ನಿನಗಿದೆಯಾ? ಇಲ್ಲ ಚಿಕ್ಕು, ಅವ್ರಿಲ್ದೇ ಇರೋ ಜೀವನನ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಹಾಗಿದ್ಮೇಲೆ ಈ ರಾಜಕೀಯ ಕುತಂತ್ರಗಳಿಗೆ ನೀನು ನಿನ್ನ ಹೆಂಡತಿನ ಬಿಟ್ಕೊಡ್ಬೇಡ. ಅವಳ ಜೊತೆಲಿರು, ಅವಳ ಪರವಾಗಿ ಹೋರಾಡು. ಇವತ್ತಲ್ಲ ನಾಳೆ ನೀನೇನು ಅಂತ ಅವಳಿಗೆ ಅರ್ಥ ಆಗತ್ತೆ. ಆದ್ರೆ ಪಾಪ ಭಾರ್ಗವಿ, ಈಗ ಅವರಪ್ಪ ಅಮ್ಮ ಮನೆಯವರು ಎಲ್ರೂ ಮಿಸ್ ಮಾಡ್ಕೊಳ್ತಿರ್ತಾರೆ. ಆದಷ್ಟು ಬೇಗ ನಿಜ ಏನು ಅನ್ನೋದನ್ನ ಅರ್ಥ ಮಾಡಿಸಿ ಎರಡೂ ಮನೆಯವರು ಒಂದಾಗ ಹೋಗಿ ಮಾಡ್ತೀನಿ. ಹಾಗ ಮಾತ್ರ ಭಾರ್ಗವಿ ಖುಷಿಯಾಗಿರ್ತಾರೆ ಚಿಕ್ಕು. ಅಷ್ಟು ಮಾಡು, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಹೇಗಿದ್ಯಮ್ಮ? ಅಪ್ಪ ಹೇಗಿದ್ದಾರೆ? ನಾವು ಹಾಗೇ ಇದೀವಿ ಭಾರ್ಗವಿ. ಆಗಿರೋ ಬದಲಾವಣೆಗೆ ಹೊಂದ್ಕೋತಾ ಇದ್ದೀವಿ. ನೀನ್ ಹೇಗಿದೀಯ ಪುಟ್ಟೆ? ಅಳಿಯಂದ್ರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ಮಾತಾಡು ಭಾರ್ಗವಿ, ಕೇಳಿಸ್ತಾ ಇದ್ಯಾ? ಹಾ ಅಮ್ಮ, ತುಂಬಾ ಚೆನ್ನಾಗಿದ್ದೀನಿ. ಅವರು ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅಮ್ಮ, ಅದು ಒಂದೇ ಒಂದ್ಸಲ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತದೆ ಅಮ್ಮ. ಬರ್ಬೇಡ. ಯಾವುದೇ ಕಾರಣಕ್ಕೂ ನಿನ್ನ ಮನೆಗೆ ಬರ್ಬೇಡ ಭಾರ್ಗವಿ. ನೀನು ನಮ್ಮ ಪಾಲಿಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮುಳ್ಳು ಚುಚ್ಕೊಂಡಿರೋ ಗಾಯ ಅಮ್ಮ ಆಗ್ತಾ ಇದೆ. ಅದೇ ಮುಳ್ಳು ಅದೇ ಪದೇ ಬಂದು ಚುಚ್ಕೋತಾ ಇದ್ರೆ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲಮ್ಮ. ನೀನ್ ಎಲ್ಲಿದ್ಯೋ ಅಲ್ಲಿ ಚೆನ್ನಾಗಿರಮ್ಮ. ಇಲ್ಲಿ ಹೋಗಿರೋ ಮಾನನ ಆ ಮನೇಲಾದ್ರೂ ಕಾಪಾಡು. ನಿಮ್ಮಪ್ಪ ಅಮ್ಮ ನಿನಗೇನ್ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅನ್ನೋ ಮಾತು ಬರ್ದೇ ಇದ್ರೆ ಅದೇ ನೀನ್ ನಮಗ್ ಮಾಡೋ ದೊಡ್ಡ ಉಪಕಾರ ಭಾರ್ಗವಿ. ಇಲ್ಲ ಅಮ್ಮ, ನಿಮ್ ಹೆಸರು ಹಾಳಾಗೋ ಥರ ನಾನ್ ಮಾಡಲ್ಲ.
ಹಲೋ, ಎಂತ ಸ್ಥಿತಿ ಬಂದ್ಬಿಡ್ತು ನನ್ಗೆ. ಮನೆಯವ್ರ ಮುಖ ನೋಡಕ್ಕೂ ನನಗೆ ಅವಕಾಶನೇ ಇಲ್ಲ. ಅವ್ರಿಗೆ ಹೋಗೋ ಯೋಗ್ಯತೆನು ನನ್ ಕಳ್ಕೊಂಡು ಕೂತ್ಬಿಟ್ಟಿದ್ದೇನೆ. ಇವರೆಲ್ಲ ಕೂಡ ನೋವನ್ನ ನಾನು ಹೇಗೋ ತಡ್ಕೊಂಡ್ ಬಿಡ್ತೀನಮ್ಮ. ಆದ್ರೆ ನಮ್ಮ ಮಧ್ಯೆ ಅಂತರ ಇದೆಯಲ್ಲ, ಆ ನೋವು ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ ಅಮ್ಮ. ಮನೆಗ್ ಬರ್ತೀನಮ್ಮ ಅಂತ ಹತ್ಕೊಂಡ್ ಫೋನ್ ಮಾಡೋ ಮಗಳನ್ನ ಬರ್ಬೇಡ ಅಂತ ಹೇಳೋ ಕಷ್ಟ ಯಾವ ತಾಯಿಗೂ ಕೊಡ್ಬೇಡ ಭಗವಂತ, ಯಾವ ತಾಯಿಗೂ ಕೊಡ್ಬೇಡ. ಭಾರ್ಗವಿ, ನಾನ್ ಮನಸ್ಫೂರ್ತಿಯಾಗಿ ನಿನ್ನ ಹರಿಸ್ತಾ ಇದ್ದೀನಿ. ನೀನು ಎಲ್ಲಿದ್ರು ಸಂತೋಷವಾಗಿ ನಿನ್ನ ಸಂಸಾರ ನಡೆಸ್ಕೊಂಡು ಹೋಗೋ ಹಾಗಾಗ್ಲಿ. ಮತ್ತೆ ನೀನ್ ಇಲ್ಲಿ ಬಂದು ಈ ಜಂಜಾಟದಲ್ಲಿ ಸಿಕ್ಕಾಕೋಬೇಡ ತಾಯಿ. ನಿನ್ನ ಗಂಡನ ಜೊತೆ ಹೊಸ ಸಂಸಾರದ ಜೊತೆ ಎಲ್ಲೋ ದೂರದಲ್ಲಿ ಚೆನ್ನಾಗಿರಮ್ಮ, ಅಷ್ಟು ಸಾಕು. ವಂದನ, ಅಳ್ಬೇಡ ಕಲ್ಲ. ಬಾ ಕುತ್ಕೋ, ಬಾ 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 ಕುತ್ಕೋ, ಬಾ ಕುತ್ಕೋ ಚಿನ್ನ. ನನಗ್ ನೀನ್ ಹಿಂಗ ಅಳೋದು ನೋಡಕ್ ಆಗ್ತಿಲ್ವೇ? ಸಮಾಧಾನ ಮಾಡ್ಕೋಕಲ್ಲ. ಅಲ್ಲಿ ಅರ್ಜುನ್ ಆ ಭಾರ್ಗವಿ ಜೊತೆ ಚೆನ್ನಾಗಿದ್ದಾನೆ. ನಾನು ಮಾಮ್ ಸಮಾಧಾನದಿಂದ ಇರ್ಲಿ. ನಿನ್ಗೆ ಎಷ್ಟು ದುಃಖ ಆಗ್ತಿದೆ ಅಂತ ನನಗ್ ಗೊತ್ತು ಮಗಳೇ. ಪ್ರೀತಿನ ಬಲವಂತವಾಗಿ ಪಡ್ಕೊಳಕ್ಕಾಗತ್ತಾ ಹೇಳು? ನೀನು ಅರ್ಜುನ್ನ ಇಷ್ಟಪಟ್ಟೆ, ಭಾರ್ಗವಿನೂ ಅರ್ಜುನ್ ಇಷ್ಟಪಟ್ಲು. ಅಲ್ಲಿಗೆ ಅರ್ಜುನ್ ಯಾರನ್ನ ಇಷ್ಟಪಡ್ತಾನೆ? ಒಬ್ರನ್ನೊಬ್ರು ಇಷ್ಟಪಟ್ರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ ಮಗಳೇ. ನೋಡು, ನಿಜವಾಗ್ಲೂ ನಿನ್ಗೆ ಅರ್ಜುನ್ ಮೇಲೆ ಪ್ರೀತಿ ಇದ್ರೆ ಅವ್ನು ಎಲ್ಲೇ ಇದ್ರು ಯಾರನ್ನ ಮದ್ವೆ ಆಗಿದಾನೋ ಅವ್ರ ಜೊತೆ ಚೆನ್ನಾಗಿರ್ಲಿ ಅಂತ ಬೇಡ್ಕೋಕಂದ. ಅವನ್ ಖುಷಿ ನೋಡಿ ನಿನಗೆ ಸಮಾಧಾನ ಆಗ್ಬೇಕು. ಅವನ್ ನಿನ್ ಜೀವನದಲ್ಲಿ ಈಗ ಮುಗ್ದೋಗಿರೋ ಅಧ್ಯಾಯ ಅನ್ನೋದನ್ನ ಅರ್ಥ ಮಾಡ್ಕೊಮ್ಮ. ನಾವು ನಿನಗೆ ಒಳ್ಳೆ ಹುಡುಗನ್ ಹುಡುಕ್ತೀವಿ ಚಿನ್ನ. ನೋಡಿಲಿ, ನೀನು ಒಂದ್ ಮದ್ವೆ ಆಗಿ ಖುಷಿಯಾಗಿರು. ಅರ್ಜುನ ಮಾತ್ ಬಿಡುಕಂದ. ನಾನ್ ನನ್ನ ಅರ್ಜುನ ಮರ್ತು ಬಿಡ್ಬೇಕಾ? ಅವನು ಕುದೋಗಿರೋ ಅಧ್ಯಾಯನ ಬದುಕಕ್ಕೆ ಈ ಗಾಳಿ ಎಷ್ಟು ಮುಖ್ಯನೋ ಈ ವಂದನೆಗೆ ಅರ್ಜುನ್ ಅಷ್ಟು ಮುಖ್ಯ. ನೀವು ಮುಗ್ದೋಗಿರೋ ಅಧ್ಯಾಯ. ವಂದನಾ, ಇದು ಏನು ಹುಚ್ಚಾಟ? ಬಿಡು. ಅರ್ಜುನ, ನನ್ನಿಂದ ದೂರ ಮಾಡ್ತೀರಾ? ನೀವೇ ದೂರ ಹೋಗಿ, ನೀವೇ ದೂರ ಹೋಗಿ. ನೀವಿರ್ಬಾರ್ದು. ವಂದನಾ, ಬಿಡಿ ನನ್ನ, ಬಿಡಿ ನನ್ನ. ಇಲ್ಲಿ ನೋಡು, ನನ್ನ ಅರ್ಜುನ ದೂರ ಮಾಡೋರು ಅವ್ರು ಇರ್ಬಾರ್ದು. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಯಾಕೆ ಈ ತರ ಹುಚ್ಚಿ ತರ ಆಡ್ತಾ ಇದ್ಯಾ? ಅವಳಿಗೆ ಅರ್ಜುನ್ ಹುಚ್ಚಿಡ್ತಿದೆ.
ವಂದನಾ, ನಾನು ಕ್ಷಮಿಸ್ಬಿಡು, ನನ್ನ ಮಾತು ಕೇಳು. ಡ್ಯಾಡ್, ಇಷ್ಟೆಲ್ಲ ಆಗ್ತಿರೋದು ಆ JP ಅಂಕಲ್ ಮತ್ತವ್ರ ಮನೆಯವರಿಂದ. ಅಲ್ಲಿ ಏನ್ ನಡೀತು ಅಂತ ಈಗಲಾದ್ರೂ ಕೇಳಿ, ನಾನು ಹೇಳ್ತೀನಿ. ನೋಡಿ, ನಾನು ವಂದನಾ ಅವ್ರ ಮನೆಗೆ ಹೋಗಿದ ಕಾರಣ ಅರ್ಜುನ್ ಅಲ್ಲಿ ಇದಾನ ಅಲ್ಲಿ ಇಲ್ವಾ ಅಂತ ನೋಡೋದಕ್ಕೆ. ಅಲ್ಲಿ ನೋಡಿದ್ರೆ ಅರ್ಜುನ್ ಮತ್ತೆ ಭಾರ್ಗವಿ ಒಂದೇ ರೂಮಿಂದ ಬಂದ್ರು. ಅದನ್ನ ನೋಡಿ ವಂದನಾಗ್ ಬೇಜಾರಾಯ್ತು. ಅಷ್ಟರಲ್ಲಿ ಎಲ್ಲರೂ ಸೇರಿದ್ರು. ಅವ್ರಿಗೆ ಹೆಂಗ್ ಆಗ್ಬೇಕು, ಮಾತಾಡ್ಕೊಂಡು ನಿಂತಿದೀವಿ, ಎಲ್ಲರೂ ಸೇರಿದ್ರು. ಆಗ JP ಅಂಕಲ್ ಬರ್ತಾರೆ. ಅವ್ರು ಬಂದು ಅವ್ರಿಗೆ ಬೈತಾರೆ ಅನ್ಕೊಂಡ್ರೆ ನಮಗ್ ಬೈದು ಆಚೆ ಕಳಿಸಿದ್ರು. ಡ್ಯಾಡ್, ಇದಕ್ಕೇನ್ ಹೇಳ್ತೀರಾ? ಇದು ನಿಮ್ಗೆ ಗೊತ್ತಿತ್ತು, ಆದ್ರೂ ನೀವು ಮುಚ್ಚಿಟ್ಟಿದ್ರಿ. ಅದಕ್ಕೆ ಅವ್ರು ಬೇಜಾರಾಗಿರೋದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡ್ಯಾಡ್. ನಮ್ಮನೆ ಪರಿಸ್ಥಿತಿಗೆ ನೀವ್ ಕಾರಣ, ನಾನಲ್ಲ. ಅಲ್ಲ ಡ್ಯಾಡ್, ಅವ್ರು ತಾನೆ ಹೆಂಗ್ ಸಹಿಸ್ಕೊತಾನೆ ಹೇಳಿ? ಇಷ್ಟೆಲ್ಲ ನೋಡ್ಕೊಂಡು ಸುಮ್ನಿರ್ತಾರ ಯಾರಾದ್ರೂ? ನಾನಾಗಿರೋ ಇನ್ನೂ ಜಾಸ್ತಿ ಹೊಡೆದಾಗ್ತಿದ್ದೆ. ಅರ್ಥ ಮಾಡ್ಕೊಳ್ಳಿ ನೀವು. ಭಾರ್ಗವಿ, ನಿನ್ಗದೆಷ್ಟು ದುಃಖ ಆಗಿದೆ ಅಂತ ನನ್ಗೆ ಅರ್ಥ ಆಗ್ತಿದೆಮ್ಮ. ಬೇಜಾರು ಮಾಡ್ಕೊಳ್ಬೇಡಮ್ಮ. ನನಗೂ ಒಬ್ಳು ಹೆಣ್ಮಕ್ಳಿದ್ದಾಳೆ, ನಾನು ಒಂದು ತಾಯಿ. ನಿನ್ ನೋವೇನು ಅಂತ ನನ್ಗೆ ಅರ್ಥ ಆಗುತ್ತೆ. ಇಲ್ಲಿ ಯಾರು ನಿನ್ ಪರವಾಗಿಲ್ಲ ಅಂತ ಅಂದ್ಕೊಳ್ಬೇಡ. ನಿನ್ ಜೊತೆ ನಾನು, ಅತ್ತೆ, ನಮ್ಮ ಯಜಮಾನ್ರು ಎಲ್ಲರೂ ಇದ್ದೀವಿ. ಇಂಥ ಅವಮಾನಗಳನ್ನ, ದುಃಖನ ನಾನು ಚಿಕ್ಕವಳಿದ್ದಾಗಿಂದನೂ ಅನುಭವಿಸ್ಬಿಟ್ಟಿದ್ದೀನಿ ಚಿಕ್ಕತ್ತೆ. ನಮ್ಮನ್ ದ್ವೇಷಿಸೋರು ನಮ್ ಕೊಡೋ ನೋವು ನಮ್ಗಷ್ಟೊಂದು ದುಃಖನ ಕೊಡಲ್ಲ. ಆದ್ರೆ ನಾವು ಪ್ರೀತಿಸೋರು ನಮ್ಮನ್ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತೀವಲ್ಲ, ಅವ್ರು ನಮಗ್ ದುಃಖ ಕೊಟ್ರೆ ಅದು ನಾವು ನರಕದಲ್ಲಿದ್ದೇವೇನೋ ಅನ್ನೋಷ್ಟು ನಮಗೆ ದುಃಖ ಆಗುತ್ತೆ. ಆ ಕಡೆ ಅಪ್ಪನ ಎದುರಿಗೆ ನಂಬಿಕೆ ಕಳ್ಕೊಂಡು ಮಗಳಾಗಿ ಸೋತೋದೆ. ಈ ಕಡೆ ನಾನ್ ನಂಬಿ ಬಂದಿರೋ ಹುಡುಗನ ಕಡೆಯಿಂದ ಮೋಸ ಆಗಿ ನನ್ ಮೇಲೆ ನನಗೆ ಅಸಹ್ಯ ಆಗ್ತದೆ. ಆ ಕಡೆ ಅಪ್ಪ ಅಮ್ಮನ ಮನೆಗೂ ಹೋಗೋಕಾಗ್ದೆ, ಇಲ್ಲೂ ಇರೋಕಾಗ್ದೆ ಒತ್ತಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಏನ್ ಹೇಳಿ? ಅರ್ಜುನ್ ಮೇಲೆ ನನಗಿದ್ದಂತ ಕುರುಡ ಪ್ರೀತಿ, ಅದು ಒಂದರಿಂದ ಇವತ್ತು ನಾನು ಎಲ್ಲರಿಂದ ದೂರ ಆಗಿದ್ದೇನೆ. ನೀನ್ ನೋವು ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಭಾರ್ಗವಿ, ಆದ್ರೆ ಅರ್ಜುನ್ ನೀನ್ ಅನ್ಕೊಂಡಿರೋ ತರ ಅಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಮೋಸ ಹೋಗ್ಬಿಟ್ಟಿದೆ ನನ್ನ ಚಿಕ್ಕತ್ತೆ. ಅಯ್ಯೋ, ನೀನ್ ಹೇಗೆ ಹೇಳಿ? ಅರ್ಜುನ ನಾನು ಚಿಕ್ಕವನಿದ್ದಾಗಿಂದ ನೋಡಿದ್ದೀನಿ. ನಾನೇ ಅವನ್ನ ಎತ್ತಾಡ್ಸಿ ಸಾಕಿದ್ದೀನಿ. ಅವನ್ ಯಾವತ್ತೂ ಯಾರ ಬಗ್ಗೆನೂ ಕೆಟ್ಟದನ್ನ ಬಯಸಿದವನಲ್ಲಮ್ಮ. ಅವನ್ಗೆ ಅವ್ರ ಅಪ್ಪನ ಮೇಲೆ ತುಂಬಾ ಪ್ರೀತಿ ಇದೆ. ಆದ್ರೆ ಈಗ ಅಪ್ಪನ ಪ್ರೀತಿ, ನಿನ್ ಪ್ರೀತಿ ಎರಡೂನು ಪಡ್ಕೊಳ್ಳೋದಕ್ಕೆ ಅವನ್ ತುಂಬಾ ಒದ್ದಾಡ್ತಾ ಇದ್ದಾನೆ. ನನ್ ಮಗ ಕಷ್ಟ ಪಡ್ತಾ ಇರೋದಕ್ಕೆ ಕಾರಣ ಯಾರು ಗೊತ್ತಾ? ನೀನೇ. ನೀನ್ ಯಾವಾಗ ನಮ್ ಮನೆಗ್ ಒಕ್ಕರ್ಸ್ಕೊಂಡ್ಯೋ ಆ ಕ್ಷಣದಿಂದ ನಮ್ ಮನೆಗ್ ಏನಾದ್ರೂ ಒಂದ್ ಆಗ್ತಾನೆ ಇದೆ. ಮೊದ್ಲು ಬರೀ ನೆಮ್ಮದಿ ಮಾತ್ರ ಕಿತ್ಕೊಂಡಿದ್ದೆ, ಇವತ್ತು ವಿಕ್ಕಿ ವಂದನ ಮುಂದೆ ಮರ್ಯಾದೆನೂ ಹೋಯ್ತು. ಅವ್ರಿಬ್ಬರಿಗೂ ಮಾನ ಮರ್ಯಾದೆ ಇದ್ರೆ ಅಲ್ವಾ ಅಕ್ಕ ಹೋಗಕ್ಕೆ? ನೀನ್ ಸುಮ್ನಿರೋ ರುದ್ರ.
ನಾನು ಅವಳ ಜೊತೆ ಮಾತಾಡ್ತಾ ಇದ್ದೀನಿ. ವಂದನ ಈ ಮನೆಗೆ ಸೊಸೆ ಆಗ್ಬೇಕು ಅಂತ ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ಲು. ನೀನ್ ಅದನ್ನೆಲ್ಲ ಹಾಳು ಮಾಡ್ದೆ. ನೀನು ಈ ಮನೆಗೆ ಮೆಟ್ಕೊಂಡಿರೋ ಅನಿಷ್ಟ. ಅಕ್ಕ ಏನ್ ಮಾತಾಡ್ತಿದ್ದೀರಾ ನೀವು? ಭಾರ್ಗವಿ ಮನೆ ಸೊಸೆ, ಈ ಮನೆ ಮಹಾಲಕ್ಷ್ಮಿ. ಅವಳ ಬಗ್ಗೆ ಈ ತರ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಓಹೋ, ಈಗೇನ್ ಒಳ್ಳೇದಾಗಿದ್ಯೋ ನೋಡು ರುದ್ರ, ಇವಳು ನನ್ ಸೊಸೆ ಅಲ್ಲ ಅಲ್ಲ ಅಲ್ಲ. ಜಾಸ್ತಿ ಮೆರಿಬೇಡ. ಈ ನಿನ್ ಮೋಸದ ಕಣ್ಣೀರು, ನಿನ್ ಬೆದರಿಕೆಗೆ ಹೆದ್ರೋಳಲ್ಲ ನಾನು. ಇವತ್ತಲ್ಲ ನಾಳೆ ನಿನ್ನ ಈ ಮದ್ವೆ ಮುರಿದ್ ಬೀಳತ್ತೆ. ವಂದನ ಈ ಮನೆ ಸೊಸೆ ಆಗ್ತಾಳೆ. ಆಗ ನಿನ್ ಕತೆ ಏನಾಗತ್ತೆ ಅಂತ ನೋಡ್ತಿರು. ಜೀವನಾಂಶಕ್ಕೋಸ್ಕರ ಕೋರ್ಟಲ್ಲಿ ನಿನ್ ಕೇಸ್ನ ನೀನೇ ವಾದ ಮಾಡ್ಬೇಕಾಗತ್ತೆ.